ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಒಂದು ದೊಡ್ಡ ದುರಂತ ಏನಪ್ಪಾ ಅಂತಂದ್ರೆ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ. ಇಲ್ಲಿ ಬಡವರಿಗೆ ಏನಾದ್ರೂ ತಪ್ಪು ಮಾಡ್ದ ಅಂತಂದ್ರೆ ಇಮಿಡಿಯೇಟ್ ಅವರಿಗೆ ಅವ್ರ ಮೇಲೆ FIR ಮಾಡಿ ಕೋರ್ಟಿಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಇಮಿಡಿಯೇಟ್ ಅವ್ರನ್ನ ಜೈಲಿಗೆ ಕಳ್ಸೋ ಅಂತ ಕೆಲಸ ಆಗುತ್ತೆ. ಅದೇ ಶ್ರೀಮಂತರು ತಪ್ಪು ಮಾಡಿದ್ರೆ ಅವ್ರ ಮೇಲೆ FIR ಮಾಡಲ್ಲ, ಅವ್ರನ್ನ ಅರೆಸ್ಟ್ ಮಾಡಲ್ಲ, ಕೋರ್ಟಿಗೂ ಪ್ರೊಡ್ಯೂಸ್ ಮಾಡಲ್ಲ, ಅವ್ರನ್ನ ಜೈಲಿಗೂ ಕಳ್ಸಲ್ಲ. ಆ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಇವತ್ತು ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಏನು ಒಂದು KPSC ಎಕ್ಸಾಮಿನೇಷನ್ ಕಂಟ್ರೋಲರ್ ಇದ್ರು, ಅವ್ರ ಮೇಲೆ ಮೊದಲಿಂದನೂ ಎಲ್ಲಾ ಸ್ಟೂಡೆಂಟ್ಸ್ಗೆ ಡೌಟ್ ಇತ್ತು. ಈ ಒಂದು ಕನ್ನಡ ಭಾಷೆಗೇನು ಅವಮಾನ ಮಾಡಿದ್ರು. KS ವಿಚಾರವಾಗಿ ಈ ಒಂದು ಕನ್ನಡ ಟ್ರಾನ್ಸ್ಲೇಷನ್ ತಪ್ಪು ಅಂದ್ರೆ 2 ಸತಿ ಟ್ರಾನ್ಸ್ಲೇಷನ್ ಎರರ್ ಆಗಿದೆ. ಅಂದ್ರೆ ಕನ್ನಡ ಇಂಗ್ಲಿಷ್ ಇಂದ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ KS ಎಕ್ಸಾಮ್ಸ್ ಅಲ್ಲಿ ಇಲ್ಲಿರಂತ ಕರ್ನಾಟಕದಲ್ಲಿರುವಂತ ಕನ್ನಡ ಜನ ಕೂಡ ಅವ್ರನ್ನ ಕ್ಷಮಿಸಿದ್ರು ಹೊರತು ಆದ್ರೆ ಕನ್ನಡ ಭಾಷೆ ಅವ್ರನ್ನ ಕ್ಷಮಿಸಿಲ್ಲ. ಈ ಒಂದು ಇಡೀ ಏನು ರೈಡ್ ಆಗಿದೆ ಅವ್ರ ಮನೆಯಲ್ಲಿಲ್ಲ. ಇವತ್ತು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹೊರಗಡೆ ಏನು ಇವತ್ತು ನಾಪತ್ತೆ ಆಗಿದ್ದಾರೆ. ಅದಕ್ಕೆ ಕಾರಣ ಬೇರೆ ಇನ್ಯಾರು ಅಲ್ಲ, ಇಲ್ಲಿರಂತ ರಾಜಕೀಯ ವ್ಯಕ್ತಿಗಳು. ಅದರಲ್ಲಿ ಏನು ಒಂದು ಮಿನಿಸ್ಟರ್ ಕೈವಾಡ ಇದೆ, MLAಗಳ ಕೈವಾಡ ಇದೆ, ಈ ಒಂದು ಟೀಚರ್ಸ್ MLCಗಳು ಅವ್ರ ಕೈವಾಡ ಕೂಡ ಇದೆ. ಇದರಲ್ಲಿ ಈ ಒಂದು MLC ಇರ್ಬೋದು, MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಮತ್ತೆ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಏಜೆಂಟ್ಸ್ ಇರ್ಬೋದು, KPSC ಮೆಂಬರ್ಸ್ ಸುಮಾರು 16 ಜನ ಮೆಂಬರ್ಸ್ ಅಲ್ಲಿ ಸುಮಾರು 14 ರಿಂದ 15 ಜನ ಮೆಂಬರ್ಸ್ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. KS ವಿಚಾರದಲ್ಲಿ ಏನು ನಾವು ವೆಟರ್ನರಿ ಆಫೀಸರ್ ಇರ್ಬೋದು, KS ವಿಚಾರದಲ್ಲಿ ವಿತ್ ಪ್ರೂಫ್ ಶಾಂತಾ ವಸ್ಮನಿ KPSC ಮೆಂಬರ್ಸ್ ಅವ್ರ ಮೇಲೆ FIR ಆದ್ರೂ ಕೂಡ ಯಾಕೆ ಸರ್ಕಾರ ಅವ್ರ ಮೇಲೂ ಸಮರ್ಥಿಸ್ಕೊಬೇಕಾಗಿತ್ತು. ಅವ್ರಪ್ಪ, ಅವ್ರಮ್ಮ, ಅವ್ರ ತಾತ, ಅವ್ರ ಮುತ್ತಾತಂಗೆ ಏನೋ ಹುಷಾರಿಲ್ಲ, ಊರ್ಗ್ ಹೋಗಿದ್ದಾರೆ, ಮನೆಗೆ ಹೋಗಿದ್ದಾರೆ ಇಲ್ಲವು ಅಂತೇಳಿ ಇವತ್ತು ಅವರು ಕೂಡ ಸುಮಾರು 3 ಡೇಸ್ ಆಯ್ತು ಇಲ್ಲಿವರೆಗೂ ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಇವತ್ತು FIR ಮಾಡಿ ಇಡೀ ರೈಡ್ ಮಾಡ್ತಾರೆ ಅಂತ ಗೊತ್ತಿತ್ತು, ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಿದ್ರು ಇವರ ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತು IAS ಅಧಿಕಾರಿಗಳಿಗೆ ಒಂದ್ ನ್ಯಾಯ, ಇವತ್ತು ಬಡವರಿಗೆ ಒಂದ್ ನ್ಯಾಯನಾ? ಇವತ್ತು KPSC ಮೆಂಬರ್ಸ್ ಅಷ್ಟೆಲ್ಲ ತಪ್ಪು ಮಾಡಿ ಏನ್ ಶಿಕ್ಷೆ ಕೊಟ್ಟಿದ್ರ? KPSC ಚೇರ್ಮನ್ ಏನ್ ಶಿಕ್ಷೆ ಕೊಟ್ಟಿದ್ದೀರಾ? ಸರ್ಕಾರ ಬರೀ ಹೆಸರಿಗಷ್ಟೇ ಅಮಾನತು ಮಾಡಿ ನೀವು ಗವರ್ನರ್ಗೆ ಸೆಂಡ್ ಮಾಡೋಂಥದ್ದಲ್ಲ, ಅವ್ರಿಗೆ ಇಮಿಡಿಯೇಟ್ ಅದು ಶಿಕ್ಷೆಯಾಗಿ. ಮತ್ತೆ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಏನಕ್ಕೆ ತಗೊಂಬಂದ್ರಿ? ಆ ಒಂದು ಆಕ್ಟ್ ಅಲ್ಲಿ ಏನು ಇದು ಪನಿಷ್ಮೆಂಟ್ ಇದೆ ಅದನ್ನ ಇಂಪ್ಲಿಮೆಂಟ್ ಮಾಡಿ. ನಿಮ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಡಿ ಹೋಗ್ಲಿ. ಸುಮ್ನೆ ನಾಟಕ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಸರ್ಕಾರದಲ್ಲಿ ಎಲ್ಲರೂ ಪಾತ್ರ ಇದೆ ಇದರಲ್ಲಿ. KPSC ಹಗರಣದಲ್ಲಿ ಬರೀ ಪಶು ವೈದ್ಯಾಧಿಕಾರಿ ಇದಲ್ಲ, KS ಎಕ್ಸಾಮ್ಸ್ ಅಲ್ಲಿ ಇದೆ. ನಾವು ವಿತ್ ಪ್ರೂಫ್ ಹೇಳ್ತಾ ಇರೋದು. ಎರಡನ್ನೂ FIR ಮಾಡಿದೀವಿ. ಇಲ್ಲಿವರೆಗೂ ಏನ್ ಆಕ್ಷನ್ ತಗೊಂಡಿದ್ರೆ ರಾಜ್ಯ ಸರ್ಕಾರ? ಏನೂ ತಗೊಂಡಿಲ್ಲ. ಈ ಒಂದು ಅಧಿಕಾರಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಈ 3 ಗಂಟೆಗಿರೋ ಫ್ಲೈಟ್ಗೆ 1.5 ಟಿಕೆಟ್ ಬುಕ್ ಮಾಡ್ತಾರಂತಂದ್ರೆ 5,000 ಟಿಕೆಟ್ಗೆ 31,000 ಪೇ ಮಾಡ್ತಾರಂತಂದ್ರೆ ಎಲ್ಲಿರ್ಬೇಕು? ಯಾರು ದುಡ್ಡು ಅದೆಲ್ಲ? 1-2 ಕೋಟಿನ? ಇದು 100 ಕೋಟಿ ಆಸ್ತಿನ ಇವರು ವಿದ್ಯಾರ್ಥಿಗಳು ಮತ್ತೆ ಏನ್ ಜನಸಾಮಾನ್ಯರು ಕಟ್ಟಂತ ಟ್ಯಾಕ್ಸ್ ದುಡ್ಡನ್ನ ಇವತ್ತು ನೀವು ಬ್ಲಾಕ್ ಮನಿ ಅಂದ್ರೆ ಕರಪ್ಷನ್ ಮಾಡಿಕೊಂಡು KPSC ಇಂದ ರೆಕ್ರೂಟ್ಮೆಂಟ್ ಮಾಡಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಆಗಿ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಿಕೊಂಡು ಎಕ್ಸಾಮ್ಸ್ ಅದು ಒಂದು ಸೀಕ್ರೆಟ್ ಆಗಿ ನೀವು ಕ್ವಶನ್ ಪೇಪರ್ ರೆಡಿ ಮಾಡೋದಾಗಿರ್ಬೋದು, ಎಕ್ಸಾಮ್ ನಡೆಸೋಂಥದ್ದು ಮಾಡಬೇಕು. OMR ಶೀಟ್ಸ್ ಇಂದ ಹಿಡಿದು ತಿದ್ದುಪಡಿ ಮಾಡ್ಕೊಂಡ್ ಬಂದಿದ್ದೀರಾ ನೀವು. ಕ್ವಶನ್ ಪೇಪರ್ ಲೀಕ್ ಆಗಿದಾವೆ. ಕ್ವಶನ್ ಪೇಪರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕಿಂತ ಮುಂಚೆನೆ ಎಷ್ಟ್ ಬೇಕಷ್ಟು ಕ್ವಶನ್ ಲೀಕ್ ಮಾಡ್ಕೊಂಡು ಎಷ್ಟ್ ಬೇಕಷ್ಟು ದುಡ್ಡು ಮಾಡ್ಕೊಂಡು ಇವತ್ತು ಎಸ್ಕೇಪ್ ಆಗ್ಬಿಟ್ರೆ ಇಲ್ಲಾದ್ರೂ ನೀವು ಏನು ರಾಜ್ಯ ನಮ್ ದೇಶ ಬಿಟ್ಟು ಆಚೆ ಹೋಗಕ್ಕಾಗುತ್ತಾ? ನೀವು ಎಲ್ಲೇ ಹೋದ್ರೂ ನೀವು ಬದುಕಕ್ಕಾಗುತ್ತಾ? ಇವತ್ತು ನೀವು ಮಾಡಿರಂತ ಏನು ಕರ್ಮ ಇದೆ, ನೀವು ಮಾಡಿರಂತ ಏನು ಅಕ್ರಮ, ಆ ಕರ್ಮ ನೀವು ಬಿಡಲ್ಲ. ಕನ್ನಡ ವಿದ್ಯಾರ್ಥಿಗಳಿಗೆ ನೀವು ಏನು ಅವಮಾನ ಮಾಡಿದ್ರಿ, ಇವತ್ತು ಕನ್ನಡ ಭಾಷೆಗೆ ಅವಮಾನ ಮಾಡಿದ್ರಿ. ಕನ್ನಡ ಜನ ಬಿಟ್ರು ನಿಮ್ಗೆ ಕನ್ನಡ ಭಾಷೆ ಬಿಡಲ್ಲ ನಿಮ್ಗೆ. ಆ ಕರ್ಮ ನೀವು ಅನುಭವಿಸ್ತೀರಾ. ಇವತ್ತು ಥ್ಯಾಂಕ್ಸ್ ಟು ED ಆಫೀಸರ್ಸ್ ನಾವೇನು ಒಂದು FIR ಮಾಡಿದ್ವಿ, ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಆ ಒಂದು ಕಂಪ್ಲೇಂಟ್ ಇಂದ ಇವತ್ತು KPSC ಇಲ್ಲಿ ಸುಮಾರು KPSC ಚೇರ್ಮನ್ ಇರ್ಬೋದು, ಅಧಿಕಾರಿಗಳನ್ನಿರ್ಬೋದು, ಏಜೆಂಟ್ಸ್ ಇರ್ಬೋದು, ಮೆಂಬರ್ಸ್ ಇರ್ಬೋದು, KPSC ಮೆಂಬರ್ಸ್ ಎಲ್ಲರ ಮೇಲೂ ಇವತ್ತು ದಾಳಿ ಮಾಡಿ ರೈಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋಂತ ಕೆಲಸ ಆಗ್ತಾ ಇದೆ. ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಆಗ್ಬೇಕು. ಇವತ್ತು ರಾಜ್ಯ ಸರ್ಕಾರ ಮಾಧ್ಯಮದವ್ರಿಗೆ ಮಿಸ್ಲೀಡ್ ಮಾಡ್ತಾ ಇದೆ. ಮಿಸ್ಇನ್ಫಾರ್ಮೇಶನ್ಸ್ ಅಂದ್ರೆ ಮಾಹಿತಿ ಕರೆಕ್ಟ್ ಕೊಡ್ತಾ ಇಲ್ಲ. ಇವತ್ತು ಯಾಕೆ ಸರ್ಕಾರ ಮೆಂಬರ್ಸ್ ಆಗಿರ್ಬೋದು, KPSC ಅಧಿಕಾರಿಗಳಾಗಿರ್ಬೋದು, ಎಲ್ಲಾರನ್ನೂ ನೀವು ನಿಮ್ದೆ ಅಂತ ಮಾಡ್ಕೊಂಬಿಡಿ. ಹೋಗಿ ಒಂದು ಬಿಲ್ ಪಾಸ್ ಮಾಡ್ಬಿಡಿ ಹೋಗ್ಲಿ. ಅವ್ರ ಮೇಲೆ ತಗೊಂಬರ್ಬಾರ್ದು, ಏನೋ ಸರ್ಚ್ ವಾರೆಂಟ್ ಮಾಡಬಾರ್ದು, ED ಆಕ್ಟ್ ಮಾಡಬಾರ್ದು, ಇದು ರೈಡ್ ಮಾಡಬಾರ್ದು ಅಂತ ಹೇಳಿ. ಯಾಕೆಂದ್ರೆ ಇದ್ರಲ್ಲೆಲ್ಲ ನೀವು ಪಾತ್ರ ಇದೀರಲ್ಲ. ಎಲ್ಲ ಮಿನಿಸ್ಟರ್ಸ್, ಯಾರ್ಯಾರು ಮಿನಿಸ್ಟರ್ಸ್ ಇದಾರೆ, ಯಾರ್ಯಾರು MLAಗಳಿದ್ದಾರೆ, ಯಾರ್ಯಾರು ಟೀಚರ್ಸ್ ಗ್ರಾಜುಯೇಟ್ಸ್ ಅಂದ್ರೆ ಟೀಚರ್ಸ್ MLC ಇದಾರೆ. ಈ ಒಂದು KS ಪೋಸ್ಟ್ ಅಲ್ಲಿ 384 ಪೋಸ್ಟ್ ಅಲ್ಲಿ
ಯಾರ್ಯಾರು ಎಷ್ಟನ್ನಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ, ಏನೇನ್ ಮಾಡಿದ್ದಾರೆ ಎಲ್ಲ ಡೀಟೈಲ್ ಒನ್ ಬೈ ಒನ್ ಹೊರಗಡೆ ಬರುತ್ತೆ. ಇವತ್ತು ಸರ್ಕಾರ ಆ ತನಿಖೆಗೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಸಹಕಾರ ಮಾಡಬೇಕು. ಇವತ್ತು ಕೆಪಿಎಸ್ಸಿ ಆಗಿರೋಂತ ಒಂದು ಏನ್ ಹಗರಣ ಬರೀ ಇಡಿ ಸಿಐಡಿ ಅಲ್ಲಲ್ಲ, ಇವತ್ತು ಸಿಬಿಐ ತನಿಖೆ ಕೊಡ್ಬೇಕದು. ಇಂಟರ್ ಸ್ಟೇಟ್ ಕನೆಕ್ಟಿವಿಟಿ ಇದೆ, ಇದು ಮನಿ ಲಾಂಡ್ರಿಂಗ್ ಆಗಿದೆ. ಮನಿ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಟ್ಸ್ಗೆ, ಯಾರು ದುಡ್ಡದು? ಕರಪ್ಷನ್ ಮಾಡಿರೋ ದುಡ್ಡದು. ಇವತ್ತು ಪ್ರಾಮಾಣಿಕವಾಗಿ ಓದ್ತಾ ಇರೋಂತ ಅಭ್ಯರ್ಥಿಗಳಿಗೆ ಇವತ್ತು ನೀವು ಕೆಲಸ ಸಿಗದೆ ಇವತ್ತು ಅವರೆಲ್ಲ ಬೀದಿ ಪಾಲಾಗಿದ್ದಾರೆ. ಗಿಗ್ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ವಾಪಸ್ ರೈತರಾಗಿದ್ದಾರೆ. ಇವತ್ತು ಅಲ್ಲಿ ಹೋಗಿ ಗಾರೆ ಕೆಲಸ ಮಾಡೋಂತ ಪರಿಸ್ಥಿತಿ ಬಂದಿದೆ, ಹೋಟ್ಲಲ್ಲಿ ಕೆಲಸ ಮಾಡೋಂತ ಪರಿಸ್ಥಿತಿ ತಗೊಂಡ್ಬಂದಿದ್ದಾರೆ. ಇವತ್ತು ಪ್ರಾಮಾಣಿಕವಾಗಿ ಓದ್ತಾ ಇರೋಂತ ಅಭ್ಯರ್ಥಿಗಳನ್ನ ಇವತ್ತು PhD ಮಾಡಿರೋಂಥವ್ರು ಇವತ್ತು ಕ್ಲರ್ಕ್ ಆಗಿ ಕೆಲಸ ಮಾಡೋಂತ ಪರಿಸ್ಥಿತಿ ಬಂದಿದೆ. ಇವತ್ತು ಕರೆಕ್ಟ್ ಆಗಿ ನೋಟಿಫಿಕೇಶನ್ಸ್ ಇಂಪಾರ್ಟೆಂಟ್ ಏನೇನು ನೋಟಿಫಿಕೇಶನ್ಸ್ ಆಗುತ್ತೆ KPSC ಇಂದ ಎಕ್ಸಾಮ್ ಮಾಡೋದಕ್ಕೆ ಮುಂಚೆನೆ ಇವ್ರು ಕ್ವಶನ್ ಪೇಪರ್ ಕೊಟ್ರೆ ಯಾರು ಪಾಸ್ ಆಗ್ತಾರೆ? ನಿಮ್ಗೆ ಬರೀ ದುಡ್ಡು ಕೊಟ್ಟಾರ ಅಷ್ಟೇ ಲಿಸ್ಟ್ ಅಲ್ಲಿ ಇರ್ತಾರೆ. ಇವತ್ತು ಜಾತಿಗೊಬ್ಬರು ಒಂದೊಂದು ಮೆಂಬರ್ ಮಾಡಿ ಇಟ್ಟಿದಿರಲ್ಲ, ಆಯಾ ಜಾತಿಯಲ್ಲಿ ಯಾರ್ಯಾರು ಇದಾರೆ ಅವ್ರನ್ನ ಜಾತಿಯಲ್ಲಿ ಅವ್ರಿಗೆ ಏನು ಗೊತ್ತೇ ಇರಲ್ಲ, ಮನೇಲಿರೋರ್ನು ಕರ್ಕೊಂಡ್ಬಂದು ಒಂದು ಸೀಟ್ ಕೊಡ್ಸೋಂತ ಕೆಲಸ ಮಾಡ್ತಾ ಇದಾರೆ. ಇವತ್ತು ಇದನ್ನ ಸರ್ಕಾರ KPSC ಆಗಿರೋಂತ ಏನು ಅಕ್ರಮಗಳನ್ನ ಇದು ಅಷ್ಟನ್ನು CBI ತನಿಖೆ ಕೊಡಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಆಲ್ರೆಡಿ ನಿಮಗೆ ಗೊತ್ತಿದೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಯಾರ್ಯಾರಿಗೆ ಏನೇನ್ ಮಾಡಬೇಕು, ಏನ್ ಶಿಕ್ಷೆ ಕೊಡಬೇಕು. ಇಲ್ಲಿ ಯುವಕರನ್ನ, ಇಲ್ಲಿ ರಾಜ್ಯದ ಜನಗಳನ್ನ ನೀವು ಮರೆಮಾಚುವಂತ ಕೆಲಸ ಮಾಡಬಾರ್ದು. ಇನ್ಫಾರ್ಮೇಶನ್ಸ್ ಏನಿದೆ ಅದನ್ನ 1 ಟೈಮ್ ಅಲ್ಲ 10 ಟೈಮ್ಸ್ ಯೋಚನೆ ಮಾಡಿ ಕೊಡಿ. ಯಾರೇ ಒಂದು ಸ್ಟೇಟ್ಮೆಂಟ್ಸ್ ಕೊಡ್ಬೇಕಾದ್ರೂ ಈ ಒಂದು IAS ಆಫೀಸರ್ಸ್ ಸಡನ್ ಆಗಿ ಹೋಗ್ತಿದಾರೆ ಅಂತಂದ್ರೆ, ಇಷ್ಟು ದಿನ ಇಲ್ಲದೆ ಇರೋಂಥದ್ದು ಇವು IAS ಆಫೀಸರು ಇಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದಾರೆ ಅಂತಂದ್ರೆ ಎಲ್ಲ ಮಾಹಿತಿ ಗೊತ್ತಿದ್ದು ಹೋಗಿರೋಂಥದ್ದು, ಗೊತ್ತಿಲ್ದಿರೋ ಹೋಗಿಲ್ಲ. ಅಲ್ಲಿ ಗೊತ್ತಿದ್ದೆ ನೀವೇ ಕಳ್ಸಿರೋದು. ಅದನ್ನ ಇವತ್ತು ಮನೆಗಳೆಲ್ಲ ಲಾಕ್ ಮಾಡ್ಕೊಂಡು ಇದ್ ಮಾಡಿದಾರೆ ಅಂತಂದ್ರೆ ಇನ್ಫಾರ್ಮೇಶನ್ಸ್ ಏನು ಸಿಗ್ಬಾರ್ದು ಅಂತೇಳಿ ನಿಮ್ಗೆ ಆಲ್ರೆಡಿ ಇರೋ ಇನ್ಫಾರ್ಮೇಶನ್ಸ್ ಅಲ್ಲಿ ನಿಮ್ಮನ್ನ ಪರ್ಮನೆಂಟ್ ಸಾಯ ತನಕ ಜೈಲಲ್ಲಿ ಇಡ್ಬೋದು. ನಿಮ್ಮನ್ನ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡಿದ್ರು ಕಡಿಮೆನೆ, ಏನು ಅನ್ಸಲ್ಲ, ಪಾಪ ಅನ್ನೋದೇ ಬರಲ್ಲ ನಿಮ್ಗೆಲ್ಲ. ಈ KPSC ಇರೋಂತ ಮೆಂಬರ್ಸ್ ಅಧಿಕಾರಿಗಳನ್ನ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡಿದ್ರು ಕೂಡ ಯಾರಿಗೂ ಪಾಪ ಬರಲ್ಲ. ಇವನು ಅಷ್ಟು ಕರಪ್ಷನ್ ಮಾಡಿ ಇವತ್ತು ಪ್ರಾಮಾಣಿಕ ಹೋದಂತ ಅಭ್ಯರ್ಥಿಗಳಿಗೆ ನೀವು ಮೋಸ ಮಾಡಿದಿರ, ಆಸ್ಪಿರೆನ್ಸ್ ಮೋಸ ಮಾಡಿದಿರ, ಇವತ್ತು ಅವ್ರ ತಂದೆ ತಾಯಿಗೆ ಮೋಸ ಮಾಡಿದಿರ, ಇಡೀ ಸಮಾಜಕ್ಕೆ ಮೋಸ ಮಾಡಿದಿರ. ಇದನ್ನ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ.